ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇನ್ನೇನಿಲ್ಲ ಜಾಸ್ತಿ. ಸುಮಾರು ದಿವಸ ಆಯ್ತು ಇಲ್ಲಿಗೆ ಬಂದ್ಮೇಲೆ ವಿಡಿಯೋ ಮಾಡೇ ಇಲ್ಲ ನಾನು. ಇಲ್ಲಿ ಹಿಂಕಾಲಲ್ಲಿದ್ದೆ, ಗ್ರಾಮ ದೇವತೆ ಹಬ್ಬ ಅಂತ ಮಾಡ್ತಾರೆ ಅವರು. 3 ದಿನ ಅಂದ್ರೆ ಮಾರಮ್ಮನ ಹಬ್ಬ 3 ದಿನ ಮಾಡ್ತಾರೆ. ನೆನ್ನೆ ದೇವ್ರ ತಗೊಂಡೋದ್ರು ನೈಟ್. ಮತ್ತೆ ನೆಕ್ಸ್ಟ್ ಬೆಳಿಗ್ಗೆ ತಂಬಿಟ್ಟು ತಗೊಂಡ್ ಮಾಡ್ತೀವಿ. ನೆಕ್ಸ್ಟ್ ಮಾರನೇ ದಿನಕ್ಕೆ ಹೋಗ್ಬಿಟ್ಟು ನಾನ್ ವೆಜ್ ಮಾಡ್ತೀವಿ, ಅದೇ ಕೋಳಿ ಕೊಟ್ಟು ಬರ್ತೀವಿ ಬಲಿನ. ಸೊ 3 ದಿನದ್ದು ಬ್ಲಾಗ್ ಒಂದೇ ಸಲ ಹಾಕಿರ್ತೀನಿ, ಯಾಕೆಂದ್ರೆ ಎಲ್ಲ ಒಂದ್ ಚುಚ್ಚು ಆಗುತ್ತಲ್ಲ, ಅದಕ್ಕೆ ಒಂದೇ ದಿನಕ್ಕೆ ಹಾಕೋಣ ಅಂತ ಅನ್ಕೊಂಡಿದೀನಿ. 3 ದಿನ ಅದು. ಸೊ ಒಂದೇ ದಿನ ವಿಡಿಯೋ ಮಾಡಾಕ್ತೀನಿ. ಇವತ್ತು ಇನ್ಯಾರು ಇಲ್ಲ, ನಮ್ಮ ಮೇಡಮ್ ಅವ್ರು ರೆಡಿಯಾಗಿ ಕೂರ್ತಿದ್ದಾರೆ. ಅವ್ರಿಗೆ ಈ ತರ ಬಟ್ಟೆ ಎಲ್ಲ ಇಷ್ಟ ಆಗಲ್ಲ. ಕನು ಫುಲ್ಲು ಗರಂ ಆಗಿದ್ದಾರೆ. ಕನು ಇಲ್ಲ ಆಯ್ ಮಾಡಲ್ಲ. ಅವ್ರಿಗೆ ನಾವ್ ಈ ಬಟ್ಟೆ ತೆಗಿಯೋವರೆಗೂ ಮಾತಾಡಲ್ಲ ಅವರು. ಮೇಡಮ್ ಮೇಡಮ್ ಆಯ್ ಮಾಡಿಲ್ಲ. ಏನಿಲ್ಲ, ರಿಯಾಕ್ಷನ್ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಇನ್ನ ನನ್ನ ಅಪ್ಡೇಟ್, ಪ್ರೆಗ್ನೆನ್ಸಿ ಅಪ್ಡೇಟ್ ಸದ್ಯಕ್ಕೆ ಏನೂ ಇಲ್ಲ. ನೆಕ್ಸ್ಟ್ ಮಂತ್ ಸ್ಕ್ಯಾನ್ ಹೋಗ್ಬೇಕು. ಸ್ಕ್ಯಾನ್ ಹೋದ್ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಮಾಡಿಲ್ಲ ನಾನು ಪ್ರೆಗ್ನೆನ್ಸಿ ಅಪ್ಡೇಟ್ ನ. ನೆಕ್ಸ್ಟ್ 5 months ಸ್ಕ್ಯಾನ್ ಇದೆ. ಸ್ಕ್ಯಾನ್ ಹೋದಾಗ ಮಾಡೋಣ ಅನ್ಕೊಂಡಿದೀನಿ. ನಾವ್ ಫಸ್ಟ್ ಹೋದಾಗ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಫಸ್ಟ್ ಬಂದಾಗ ಹಾಗಾಗಿ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ವಿ. ಸೊ ಅದಕ್ಕೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಏನೋ ಎತ್ತೋ ಹಿಂಗಾಗುತ್ತೋ, ಹೆಂಗಿರುತ್ತೋ ಬೇಬಿ, ನಾವ್ ಹೆಂಗಿರ್ತೀನೋ, ಹೆಲ್ತ್ ಹೆಂಗಿದ್ಯೋ ಅಂತ ಟೆನ್ಷನ್ ಅಲ್ಲಿ ಇದ್ದೆ. ವಿಡಿಯೋ ಮಾಡಕ್ ಆಗ್ಲಿಲ್ಲ ಅಷ್ಟು. ಹಾಸ್ಪಿಟ್ಲ್ ಬರೀ ಮೇಲ್ ವಿಡಿಯೋ ಮಾಡಿದೆ ಅಷ್ಟೇ, ಒಳಗಡೆ ಏನೇನಾಯ್ತು ಅಂತ ಹೇಳಿರ್ಲಿಲ್ಲ. ಸೊ ಇವತ್ತೆಲ್ಲ ಹೇಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿದೆ, ನಾರ್ಮಲ್ ಆಗಿದೆ. ಬೇಬಿ ಗ್ರೋತ್ ಚೆನ್ನಾಗ್ ಆಗಿದೆ. ಏನ್ ಪ್ರಾಬ್ಲಮ್ ಇಲ್ಲ. ರೆಸ್ಟ್ ಮಾಡಕ್ ಹೇಳಿದಾರೆ, ನಾವು ಸ್ವಲ್ಪ ರೆಸ್ಟ್ ಮಾಡಕ್ ಹೇಳಿದ್ದಾರೆ. ಈಗ ರೀಸೆಂಟ್ ಆಗಿ ನನ್ ಮಗಳು ಮಲ್ಕೋತಾ ಇದ್ದಾಳೆ. ಅವಳು ಬೇಗ ಎದ್ದು ಬಿಟ್ಲು ಇವತ್ತು. ಸೊ ಫುಲ್ ನಿದ್ದೆ ಮೂಡಲ್ಲಿದೆ, ಮಲ್ಕೋತಾ ಇದ್ದಾಳೆ. ನಾವ್ ಈಗ ತಾನೇ ದೇವಸ್ಥಾನದಿಂದ ಬಂದು ಈಗ ತಾನೇ ಸ್ವಲ್ಪ ಸುಸ್ತಾಗಿದೆ. ಯಾಕೆಂದ್ರೆ ಏನು ಕುಡ್ದಿರ್ಲಿಲ್ಲ, ಏನಿಲ್ಲ, ಹಂಗೆ ಹಂಗೆ ಹೋಗಿದ್ವಿ. ಪಾಪುನ ಏನಂತ ಕುಡ್ದಿರ್ಲಿಲ್ಲ. ಈಗ ಬಂದು ಅವಳು ಕೂಡ ಒಂದ್ ಬಡ್ಡು ಹಾಲು ಕುಡ್ದು ಹಂಗೆ ಮಲ್ಕೋತಾ ಇದ್ದಾಳೆ. ಹಂಗೆ ಮಲ್ಕೋತಾ ಇದ್ದಾಳೆ. ಸೊ ಸ್ವಲ್ಪ ಟಯರ್ಡ್ ಆಗಿರಲ್ಲ. ಈಗ ಬಂದ ತಕ್ಷಣ ಅವಳು ಪಾಪಗೂ ಬಾಟ್ಲ ಹಾಲು ಕೊಟ್ಟು ನಾನು ಸ್ವಲ್ಪ ಕುಡಿದು, ಅಮ್ಮನೂ ಸ್ವಲ್ಪ ಕಾಫಿ ಕುಡಿದು ಈಗ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಮತ್ತೆ ಮಲಗ್ತಾ ಇದಾರೆ. ಇವತ್ತು ನೋಡ್ತಾ ಇದೀನಿ. ಪ್ರೆಗ್ನೆನ್ಸಿ ಬಗ್ಗೆ ಅಪ್ಡೇಟ್ ಅಂತೂ ಇನ್ನೇನು ಇಲ್ಲ. ತೋರ್ಸಿದ್ವಿ, ಇನ್ನೆಲ್ಲ ನಾರ್ಮಲ್ ಆಗಿದೆ. ಬೇಬಿಗೆ ಬಂದು ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಬೇಬಿ ಗ್ರೋತ್ ಕೂಡ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಖುಷಿ ಆಯ್ತು. ಬಟ್ ಏನಂತ ಅಂದ್ರೆ, ಈಗ ನನ್ನಿಂದ ಬೇಬಿಗೆ ಸ್ವಲ್ಪ ಬ್ಲಡ್ ಫ್ಲೋ ಸ್ವಲ್ಪ ಫಾಸ್ಟ್ ಆಗಿ ಆಗ್ತಾ ಇದೆ ಅಂತ ಅಂದ್ರು. ಸೊ ಅದೊಂದ್ ಸ್ವಲ್ಪ ಕಂಟ್ರೋಲ್ ಆಗ್ಬೇಕೀಗ. ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ, ತಗೋತಾ ಇದೀನಿ. ನಂಗೆ ಈಗ ರೀಸೆಂಟ್ ಆಗಿ ಆಪರೇಷನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಇವಾಗ ಒಂದ್ 5 months 6 months ಆಯ್ತಾ ಬಂತು ಆಪರೇಷನ್ ಆಗಿ. ಸೊ ಸ್ವಲ್ಪ ರೆಸ್ಟ್ ಅಲ್ಲಿ ಇರಕ್ಕೆ ಹೇಳಿದ್ದಾರೆ. ಆಪರೇಷನ್ ಅಂದ್ರೆ ಏನಿಲ್ಲ, ಗಾಲ್ ಬ್ಲೆಂಡರ್ ಆಪರೇಷನ್, ಅಂದ್ರೆ ಪಿತ್ತಕೋಶ ತೆಗೆಯೋದು ಸ್ವಲ್ಪ ಕಲ್ಲಿ ಇತ್ತು ಅಂತ ಅಂದ್ಬಿಟ್ಟು ಈಗ ರೀಸೆಂಟ್ ಆಗಿ. ಸೊ ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿದೆ ಅಂತ ಹೇಳಿದ್ದಾರೆ ಡಾಕ್ಟರ್. ಅದು ಬಿಟ್ರೆ ಎಲ್ಲ ನಾರ್ಮಲ್ ಆಗಿದೆ. ನಂದು ನಾರ್ಮಲ್ ಆಗಿದೆ, ಬೇಬಿಗೂ ನಾರ್ಮಲ್ ಆಗಿದೆ.
ನೆಕ್ಸ್ಟ್ ಮಂತ್ ಸ್ಕ್ಯಾನಿಂಗ್ ಅಲ್ಲಿ ಬರುತ್ತಲ್ಲ ರಿಪೋರ್ಟ್, ಆ ರಿಪೋರ್ಟ್ ನ ತೋರಿಸ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗಿದೆ ಏನು ಅಂತ. ಯಾಕೆಂದ್ರೆ ಅದೇ ಮಿಡಲ್ ಅಲ್ಲ, ಇನ್ನಿರೋದೇ 3 ಸ್ಕ್ಯಾನ್ಸ್, 5 ಮಂತ್ 7 ಮಂತ್ ಬಿಟ್ರೆ 9 ಮಂತ್, ಗೊತ್ತಿಲ್ಲ 9 ಮಂತ್ ಗಂಟ ಹೋಗ್ತೀನೋ ಇಲ್ವೋ ಅಂತ. ಯಾಕೆ ನನ್ನ ಮಗಳು ಕನ್ನೂಲೆ ಕೂಡ ಹಂಗೆ ಆಸೆ 9 ಮಂತ್ ಅಂತ ಅನ್ಕೊಂಡ್ 9 ಮಂತ್ ಗಂಟ ಆಗ್ಲಿಲ್ಲ. ಅವಳು 8 ಮಂತ್ 15 ಡೇಸ್ಗೆಲ್ಲ ಬಾರ್ನ್ ಆದ್ಲು ಅವಳು. ಸೊ ನೋಡೋಣ ಈ ಪ್ರೆಗ್ನೆನ್ಸಿ ಹೆಂಗಾಗುತ್ತೋ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ, ಹೆಂಗ ಏನು ಎತ್ತ ಅಂತ. ಬಟ್ ಡಾಕ್ಟರ್ ಅದು ರೆಸ್ಟ್ ಹೇಳಿದ್ದಾರೆ, ಸೊ ರೆಸ್ಟ್ ಅಲ್ಲೇ ಇದೀನಿ. ಅದಕ್ಕೋಸ್ಕರ ಜಾಸ್ತಿ ಬ್ಲಾಗ್ ಮಾಡ್ತಾ ಇಲ್ಲ, ಕುಕ್ಕಿಂಗ್ ಅಂತ ಏನೋ ಮಾಡ್ತಾ ಇಲ್ಲ. ಅಮ್ಮ ಮನೆ ಇರೋದ್ರಿಂದ ಎಲ್ಲ ಅಮ್ಮನೇ ಮಾಡ್ತಾ ಇದ್ದಾರೆ. ಸ್ವಲ್ಪ ಆರಾಮಾಗಿ ಇದ್ದೀನಿ ಇನ್ನಷ್ಟೇ. ಈ ಬ್ಲಾಗ್ ಅಲ್ಲಿ ಇನ್ನೇನಿಲ್ಲ. ಸೊ ಅದೇ ಸುಮಾರು ದಿವಸ ಮಾಡ್ತಾ ಇದ್ನಲ್ಲ ವಿಡಿಯೋಸ್, ಅದಕ್ಕೆ ಏನಿರ್ತ ಅಂತ ಹೇಳ್ಬೇಕಾಗಿತ್ತು ಈ ಬ್ಲಾಗ್ ಅಲ್ಲಿ, ಹಾಗಾಗಿ ಅಪ್ಡೇಟ್ ಕೊಟ್ಟಿರ್ಲಿಲ್ಲ ಪ್ರೆಗ್ನೆನ್ಸಿದು. ಸೊ ಎಲ್ಲ ಒಟ್ಟಿಗೆ ಹೇಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ. ಸೊ ನೆಕ್ಸ್ಟ್ ಮಂತ್ ಅಲ್ಲಿ ಎಲ್ಲ ಅಪ್ಡೇಟ್ ಕೊಡ್ತೀನಿ. 5 ಮಂತ್ ಇನ್ನೊಂದು 16 ಡೇಸ್ 16 ಡೇಸ್ ಇದೆ ಅಷ್ಟೇ ಹೋಗ್ಬೇಕು ಸ್ಕ್ಯಾನಿಗೆ. ಒಂಥರ ಭಯ ಇದೆ, ನೋಡೋಣ ಹೆಂಗಾಗುತ್ತೋ. ಟ್ಯಾಬ್ಲೆಟ್ ಅಂತ ತಗೋತಾ ಇದೀನಿ, ಹೆಂಗ್ ಬರುತ್ತೆ ಏನೋ. ಮತ್ತ ತುಂಬಾ ಕ್ಯೂರಿಯಾಸಿಟಿ, ಟೆನ್ಷನ್ ಜಾಸ್ತಿ ನನಗೆ. ಒಂದ್ಸರಿ ಏನೋ ಅನ್ಬಿಟ್ರೆ ಅದೇ ತಲೆಯಲ್ಲಿ ಇರುತ್ತೆ. ಸೊ ಇದನ್ನ ಹೇಳಿದಾರೆ ಬ್ಲಡ್ ಫ್ಲೋ ಫಾಸ್ಟ್ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಕಂಟ್ರೋಲ್ ಆಗೋವರೆಗೂ ನಂಗೆ ಸ್ವಲ್ಪ ಟೆನ್ಷನ್. ಮತ್ ನನ್ನ ಹಸ್ಬೆಂಡ್ ಅದನ್ನ ಹೇಳೇ ಇಲ್ಲ ನಾನು. ನನ್ನ ಹಸ್ಬೆಂಡ್ ಆಗ್ಲೇ ತನ್ಗೆ ಹೋಗಿದ್ದಾರೆ, ನಾನು ಬಿಟ್ಬಿಟ್ಟು ಹೋದ್ರು. ಯಾವಾಗ ಮಾರ್ಚ್ 3rd, ಈ ಮಂತ್ 3rd ಹೋದ್ರು ಅವರು, ಇನ್ನ ಬಂದಿಲ್ಲ. ಏನೋ ಅವರು ಕೂಡ ನೆಕ್ಸ್ಟ್ ಮಂತ್ ಬರ್ತೀನಿ ಅಂತಿದ್ರು. ನೋಡ್ಬೇಕು, ಅವ್ರ ಬಂದ್ರೆ ವಿಡಿಯೋ ಮಾಡ್ತೀನಿ. ನಾನ್ ಹೋಗಕ್ ಆಗ್ಲಿಲ್ಲ. ನನ್ ರಾಜಸ್ಥಾನ ಇರ್ಬೇಕನ್ನೋ ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ದಲ್ಲೇ ಹೇಳಿದೆ, ಗೊತ್ತಿಲ್ಲ ಈ ಸಲ ಹೆಂಗಾಗುತ್ತೋ ಏನು ಅಂತ. ನೋಡೋಣ, ಈ ಸಲ ಬಂದ್ರೆ ಹೋಗಕ್ಕಾದ್ರೆ ಹೋಗೋಣ, ಕೇಳೋಣ. ಇಲ್ಲ ಬೇಡ, ಸರಿ ಇಲ್ಲ, ಇನ್ನು ಅಲ್ಲಿ ವೆದರ್ ಇದಾರ ಅಂತ ಅಂದ್ರೆ ಬೇಡ ಅಂತ ಸುಮ್ಮನೆ ಆಗದು ಅಷ್ಟೇ. ಇನ್ನಷ್ಟೇ ವಿಡಿಯೋದಲ್ಲಿ, ಇನ್ನೇನಿಲ್ಲ. ಬನ್ನಿ, ಈಗ ನೈಟ್ ದರ್ಶನ ಇದಾಗಿರುತ್ತೆ, ನಾವು ಮಾರಮ್ಮ ದೇವ್ರೆ ಮನೆ ಹತ್ರ ಬರುತ್ತೆ ನಮ್ಗೆ. ಸೊ ಅದನ್ನೇ ಈ ಸಲ ತುಂಬಾನೇ ಜನ ಇದ್ರು ಫ್ರೆಂಡ್ಸ್. ನೈಟ್ ಗೆಸ್ಸು ಮಾಡಿರಲಿಲ್ಲ ಇಷ್ಟೊಂದು ಜನ ಆಗ್ತಾರೆ ಈ ಸಲ ಅಂತ. ಕಂಪೇರ್ ಟು ಲಾಸ್ಟ್ ಇಯರ್ ಈ ಸಲ ತುಂಬಾ ಜನ ಇದ್ರು, ತುಂಬ ಜೋರಾಗೂ ಮಾಡಿದ್ರು. ಫುಲ್ಲೆಲ್ಲ ಗೋಳಿಗೆಲ್ಲ ಬಾರಿಸ್ಕೊಂಡು ಒಂಥರ ಫುಲ್ ಹಬ್ಬ, ಅದು ದೊಡ್ಡ ಹಬ್ಬ ಥರನೇ ಆಯಿತು. ನಮಗೊಂಥರ ಫೀಲ್ ಬಂತು ಈ ಸಲ. ಯಾಕೆ ಲಾಸ್ಟ್ ಇಯರ್ ಅಷ್ಟೇನು ಇಷ್ಟೊಂದೇನು ಗ್ರ್ಯಾಂಡಾಗಿ ಮಾಡಿರಲಿಲ್ಲ, ಸಿಂಪಲಾಗಿ ಮಾಡಿದ್ರು. ಸೊ ನಾವು ನೈಟ್ ಆಲ್ಮೋಸ್ಟ್ ಒಂದು 11:30 12ಗೆಲ್ಲ ಬಂದು ದೇವರು ಮನೆ ಹತ್ರ ನಾವು ಹೋಗಿ ನೋಡಿಕೊಂಡು ದೇವ್ರನ್ನ ನೋಡಿಕೊಂಡು ಪೂಜೆ ಮಾಡ್ಕೊಂಡ್ವಿ, ನಮಸ್ಕಾರ ಮಾಡ್ಕೊಂಡ್ವಿ. ಹತ್ರ ಹೋಗೋಕ್ಕಾಗಲಿಲ್ಲ, ಫುಲ್ ರಶ್ ಇತ್ತು. ಅದು ಈ ಟೈಮಲ್ಲಿ ತುಂಬ ಎಲ್ಲ ನುಡ್ಕೊಂಡು ಬರ್ಕೊಂಡೆಲ್ಲ ಹೋಗೋದು ಬೇಡ, ದೂರನೇ ಇರೋಣ ಅಂದರು. ದೇವ್ರ ಜೊತೆನೇ ಸ್ವಲ್ಪ ಅರ್ಕೆ ಕೊಡ್ತಿರ್ತಾರಲ್ಲ, ಅವರೆಲ್ಲ ದೇವ್ರ ಜೊತೆನೇ ಹೋಗಿ ಬಾಯಿ ಬೀಗ ಹಾಕ್ಸ್ಕೊಳ್ಳೋದು, ಅದು ಇದೆಲ್ಲ ಇರ್ತಾವಲ್ಲ ಅರ್ಕೆಗಳು, ಅದೆಲ್ಲ ಮಾಡಿಸ್ಕೊಂಡು ಬರ್ತಾರೆ ಆ ಕಡೆಯಿಂದ ಬೆಳಗಿನ ಜಾವ. ನಾವೇನು ಹೋಗಿಲ್ಲ, ನಾವು ಹೋಗೋದಿಲ್ಲ ಈ ಸಲ. ಆರಾಮಾಗಿ ಇಲ್ಲೇ ಇದ್ದಿದ್ವಿ, ನನ್ನ ಮಗಳು ನಾನು ಅಮ್ಮ 3 ಜನ ನಿಂತ್ಕೊಂಡು ನೋಡ್ತಾ ಇದ್ವಿ. ದೇವ್ರು ಹೊರಡ್ತಾ ಇತ್ತು, ಒಂಥರ ಚೆನ್ನಾಗಿತ್ತು. ನೈಟ್ ನನ್ನ ಮಗಳು ಮಲಗಿಬಿಟ್ಟಿದ್ದು, ಆಮೇಲೆ ಸೌಂಡ್ಗೆ ಅವಳೇ ಎಚ್ಚರ ಆದ್ಲು. ಅವಳನ್ನು ಹೋದ್ಮೇಲೆ ಸೊ ಒಂದು ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆಯಿತು. ಸುಮಾರು ಅಂದರೆ ಹಾಸ್ಪಿಟಲ್ ಅಲ್ಲಿಂದ ಆಸೆಯಿಂದ ಬಂದಿದ್ದು ಟೆನ್ಷನ್ನು, ಪ್ರೆಗ್ನೆನ್ಸಿ ಟೆನ್ಷನ್ ಏನಾಯಿತು ಒಂಥರ ತಲೆ ಎಲ್ಲ ಸ್ವಲ್ಪ ದೇವ್ರು ನೋಡಿದ್ಮೇಲೆ ಒಂದು ಕ್ಷಣ ಮನ್ಸಿಗೆ ನೆಮ್ಮದಿ ಅನ್ನಿಸ್ತು. ಆ ಟೈಮಲ್ಲಿ ಎಲ್ಲ ಒಳ್ಳೆಯದಾದ್ರೆ ಸಾಕು ಅಂತ ಅಂದ್ಕೊಂಡು ದೇವ್ರು ಹೋಗೋ ಅಲ್ಲೇ ನಿಂತಿದ್ವಿ. ದೇವ್ರು ಹೋಗ್ತಾ ಇದೆ.
ಎಲ್ಲ ಫುಲ್ ಹ್ಯಾಪಿಯಾಗಿ ನಿಂತ್ಕೊಂಡು ಪಟಾಕಿ ಎಲ್ಲ ಹೊಡಿತಾ ಇದ್ರು. ನನ್ನ ಮಗಳು ಸ್ಟಾರ್ಟಿಂಗ್ ಪಟಾಕಿಗೆ ಹೆದರ್ಕೊಂಡ್ಳು, ಈಗ ಆಗ್ತಾನೆ ಎದ್ದಿದ್ಲಲ್ಲ, ಸೊ ಸ್ವಲ್ಪ ಹೆದರ್ಕೊಂಡ್ಳು. ಆಮೇಲೆ ಅವಳೇ ನೋಡ್ಬಿಟ್ಟು ಸುಮ್ಮನೆ ಆದ್ಲು. ಸೊ ದೇವ್ರನ್ನ ಕರ್ಕೊಂಡು ಹೋಗಿ ಆ ಕಡೆಯಿಂದ ಆಟೋ ಕರ್ಕೊಂಡು ಬರ್ತಾರೆ, ಒಂದೇ ಥರ. ಶನಿದೇವ ದೇವಸ್ಥಾನ ಇತ್ತು, ಅಲ್ಲೊಂದು ಸ್ವಲ್ಪ ಪೂಜೆ ಮುಗಿಸ್ಕೊಂಡು ಆಮೇಲೆ ದೇವ್ರನ್ನ ಕರ್ಕೊಂಡು ಹೋದರು. ನಾವು ಅಲ್ಲೆಲ್ಲ ಹೋಗಲಿಲ್ಲ, ರಶ್ ಇತ್ತು, ತುಂಬ ಆಗಲ್ಲ ಇಲ್ಲೇ ನಿಂತ್ಕೊಂಡು ನೋಡ್ಕೊಂಡ್ವಿ. ನನ್ನ ಮಗಳು ಫುಲ್ ಗಾಬರಿ ಅಂದರೆ ಫುಲ್ ಜನ ನೋಡಿ ಪಟಾಕಿ ನೋಡಿ ಸ್ವಲ್ಪ ಶಾಕ್ ಆಗಿದ್ಲು. ಆಗ್ತಾನೆ ಎದ್ದಿದ್ಲಲ್ಲ ಅವಳು, ಸ್ವಲ್ಪ ಶಾಕ್ ಆಗಿದ್ಲು. ಇನ್ನು ಬೆಳಿಗ್ಗೆ ಎದ್ದು ತಂಬಿಟ್ಟೆಲ್ಲ ಅಮ್ಮ ರೆಡಿ ಮಾಡಿದರು. ನಾವು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ರೆಡಿ ಆದೆ, ಮಗಳನ್ನ ರೆಡಿ ಮಾಡಿದೆ. ಅವಳು ಬೇಗ ಇದ್ದಿದ್ಲಲ್ಲ, ಸ್ವಲ್ಪ ಹಾಲು ಕೊಟ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಹೊರಟ್ವಿ. ಅಲ್ಲಿ ಹೊರಟು ನೋಡಿದ್ರೆ ಇದೇ ಫಸ್ಟ್ ಟೈಮ್ ಇಷ್ಟು ಕ್ಯೂ ಇದ್ದಿದ್ದು. ನಾವು ಹೋದ ತಕ್ಷಣ ಕ್ಯೂ ಇರ್ತಿತ್ತು, ಬಟ್ ಇಷ್ಟೊಂದು ಇರಲಿಲ್ಲ. ಈ ಸಲ ತುಂಬಾ ಕ್ಯೂ ಇತ್ತು. ನಾವು ಸರಿ ಆಯ್ತು ಪರವಾಗಿಲ್ಲ ಬಂದರೆ ಇದು ಮಾಡ್ಕೊಂಡು ಹೋಗೋಣ, ಮತ್ತೆ ಹೋಗಿ ಬರೋದು ಆಗಲ್ಲ, ಇನ್ನು ಟೈಮ್ ಸುಸ್ತಾಗುತ್ತೆ, ಬಿಸಿಲಾಗುತ್ತೆ ಅಂದ್ಬಿಟ್ಟು ಕ್ಯೂವಾಗಿ ನಿಂತ್ಕೊಂಡ್ವಿ. ನಾವು ಬಂದು ನಿಂತ್ಕೊಂಡ್ಮೇಲೆ ಒಂದು ಸುಮಾರು ಜನ ಬಂದರು. ಸುಮ್ಮನೆ ನಿಂತ್ಕೊಂಡು ಆಮೇಲೆ ಹೆಂಗೋ ಬೇಗ ಮಾಡ್ತಾಯಿದ್ರು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ನೆಟ್ಟಿಗೆ ಊಟ ಮಾಡೋಕ್ಕಾಗಲಿಲ್ಲ. ಮಧ್ಯ ಒಂದು ಫೋಟೋ ಹಾಕ್ತೀನಿ ದೇವ್ರದ್ದು, ಯಾಕೆಂದರೆ ಎಲ್ಲ ನಿಂತಿದ್ರು ಪೂಜೆ ಮಾಡೋಕ್ಕೆ ಅಂತ, ಕ್ಲಿಯರಾಗಿ ದೇವ್ರು ಬಂದಿರಲಿಲ್ಲ. ಸೊ ಒಂದು ಫೋಟೋ ಅವ್ರ ಕೈ ತೆಗೆದುಕೊಡಿ ಅಣ್ಣ ಅಂದರು. ಇವರೇ ನೋಡಿ ಮಾರಮ್ಮ ತಾಯಿ, ಗ್ರಾಮ ದೇವತೆ ಅಂತ ಇದು. ಪೂಜೆ ಮಾಡ್ಕೊಂಡು ಆಚೆ ಬಂದ್ವಿ. ಅಲ್ಲಿ ಕಲ್ಲಿತ್ತಲ್ಲ, ಅದಕ್ಕೂ ಪೂಜೆ ಮಾಡಿದ್ವಿ. ದೇವ್ರದ್ದು ಕಲ್ಲಿರುತ್ತಲ್ಲ ಅದಕ್ಕೂ ಪೂಜೆ ಮಾಡಿ ನಾವು ಹೊರಟ್ವಿ ಮನೆಗೆ. ಇನ್ನು ನಾಳೆ ಬಲಿ ಕೊಡೋದಿರುತ್ತೆ. ಅದು ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕೆಂದ್ರೆ ನಾನು ಹೋಗಿರೋಲ್ಲ ಅಲ್ಲಿ, ನಾನು ಅದನ್ನು ನೋಡಬಾರ್ದಂತ ಈ ಟೈಮಲ್ಲಿ. ಸೊ ನಾನ್ ವೆಜ್ನ ಬಲಿ ಕೊಟ್ಟು ಮಾಡ್ತೀವಿ. ಇದೇ ಮಾರಮ್ಮ ತಾಯಿ. ನನ್ನ ಮಗಳು ಮನೆಗೆ ಬಂದ್ಬಿಟ್ಟು ಫುಲ್ ಜೋಶಲ್ಲಿದ್ಲು, ಆಮೇಲೆ ಮಲ್ಕೊಂಡೇ ಬಿಟ್ಲು. ಫುಲ್ ಜೋಶಲ್ಲಿದ್ದು ಫುಲ್ ತಮಾಷೆ ಮಾಡಿಕೊಂಡು ಅವಳೊಂದು ಕ್ಯೂಟ್ ಕ್ಲಿಪ್ ಆಗ್ತಾ ಅಷ್ಟೇ. ಕ್ಯೂಟಾಗಿ ಆಗ್ತಾ ಇರ್ಲೋದು, ಏನೇನು ಮಾತಾಡ್ಕೊಂಡು ಅವಳ ಭಾಷೆಯಲ್ಲಿ ಅಷ್ಟೇ. 3 ದಿನದ ಬ್ಲಾಗ್ ಒಂದೇ ದಿವಸ ಹಾಕಿದ್ದೀನಿ ಸ್ಟಾರ್ಟಿಂಗ್ ಹೇಳ್ದಂಗೆ, ಬಿಕಾಸ್ 3 ಡೇ ಒಂದೊಂದು ಸ್ವಲ್ಪ ಮಾಡಿದ್ರೆ ಎಷ್ಟು ಕ್ಲಾರಿಟಿ ಬರೋ, ನಿಜ ಚೆನ್ನಾಗಿ ಬರೋಲ್ಲ ಅಂದ್ಕೊಂಡು 3 ದಿನವೂ ಒಂದೇ ದಿವಸ ಹಾಕ್ತೆ. ಆದರೆ 3 ದಿನ ಹಬ್ಬ ಅಲ್ಲ ಅಂದ್ಬಿಟ್ಟು ಈ ಬ್ಲಾಗಲ್ಲಿ ಇಷ್ಟೇ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.